ಎಲ್ರಿಗೂ ನಮಸ್ಕಾರ. ಧರ್ಮರಕ್ಷಣೆ ಮನುಷ್ಯರಾದವರ ಹೊಣೆ. ಇತ್ತೀಚೆಗೆ ಭಾರತದಲ್ಲಿ ಕೇಳಿಸ್ತಾ ಇರುವಂಥದ್ದು, ಕಲಿಯುಗದಲ್ಲಿ ಕಲ್ಕಿ ಅವತಾರ ಆಗತ್ತೆ. ಖಂಡಿತವಾಗ್ಲೂ ಕಲ್ಕಿ ಅವತಾರ ಆಗಲಿ, ಅವರ ವಿಚಾರಗಳಿಗೆ ಗೌರವ ಕೊಟ್ಟು ನಡೆಯೋಣ. ನಾನೇನು ಹೇಳಕ್ಕೆ ಹೊರಟಿರೋದು ಅಂದರೆ, ಕಲ್ಕಿ ಯಾರು? ಇಡೀ ಪ್ರಪಂಚದಲ್ಲಿ, ಈ ಭಾರತದಲ್ಲಿ ಇರುವಂಥ 140 ಕೋಟಿ ಜನಸಂಖ್ಯೆ, ಏನು ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕಲ್ಕಿ ಅವತಾರನೇ. ಹೇಗೆ ಅಂದರೆ, ನಮ್ಮ ಇಡೀ ಪ್ರಪಂಚದಲ್ಲಿರುವಂತಹ ಗಿಡ, ಮರ, ಪ್ರಾಣಿ, ಪಕ್ಷಿ, ನೆಲ, ಜಲ ಹಾಗೂ ಹೆಣ್ಣಿಗೆ ಯಾರು ಗೌರವ ಕೊಟ್ಟು ಒಳ್ಳೆಯ ಯೋಚನೆಗಳ ಮುಖಾಂತರ ಧರ್ಮದ ಮಾರ್ಗದಲ್ಲಿ ನಡೆಯುವಂಥದ್ದಾಗತ್ತೆ, ಕೆಟ್ಟ ಯೋಚನೆಗಳಿಂದ ದೂರ ಇದ್ದು ನಡೆಯುವಂಥದ್ದಾಗತ್ತೆ. ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಕಲ್ಕಿ ಅವತಾರನೇ ಅಂತ ಹೇಳ್ಬೋದು. ಅಂತಹವರಲ್ಲಿ ಯಾರು ಕೂಡ ದೇವಸ್ಥಾನಗಳಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಅವರಲ್ಲಿ ದೇವರು ನೆಲೆಸಿರುವಂಥದ್ದು ಆಗುತ್ತೆ. ಹಾಗಾಗಿ ಈ ವಿಚಾರನ, ನಿಮ್ಮ ವಿಚಾರಗಳನ್ನ ಸಮಾಜದ ಮುಂದೆ ಹೇಳುವಂತಹ ಅನಿಸಿಕೆ. ಧನ್ಯವಾದಗಳು.